ಗೊತ್ತಾ ಓಡಿಸಕ್ ಗೊತ್ತಾ? ಧನರಾಜ್ ಆಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗಾಡಿಯಲ್ಲಿರೋ ಪ್ರಾಪರ್ಟಿ ನೋಡಿದ್ರೇ ಹೇಳ್ಬೋದು ಇದು ಯಾರ ಗಾಡಿ ಅಂತ. ರುದ್ರ ಮಾಸ್ಟ್ರು ಹಾಯ್. ಆಮೇಲೆ ರುದ್ರ ಮಾಸ್ಟರ್ ಫ್ರೆಂಡ್ ಇದ್ದಾರೆ, ಹಾಯ್ ಮಾಡಿ. ಆಲ್ರೆಡಿ ಲೇಟ್ ಆಗಿದೆ, ಶೂಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನಾವು ಕಡೂರಲ್ಲಿ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಕರೆದಿದ್ದಾರೆ, ಈಗ 6:30. ಎಲ್ಲರೂ ಬರಬೇಕಷ್ಟೇ. ಇನ್ನೂ ಕೂಡ ರುದ್ರ ಮಾಸ್ಟರ್ ಗಾಡಿಯಲ್ಲಿ ನಾವು ಯಾಕೆ ಬರ್ತಿದ್ದೀವಿ ಅಂದರೆ ನಮ್ಮ ಗಾಡಿ ಸ್ವಲ್ಪ ಸರ್ವಿಸ್ ಕೊಡೋದಿದೆ. ಕಾರಿದು ಡಿಕ್ಕಿ ಲಾಕ್ ಆಗ್ತಿಲ್ಲ, ಹಾಗಾಗಿ ಸರ್ವಿಸಿಗೆ ತಗೊಂಡು ಹೋಗ್ತಾನೆ ಯಶು. ಈಗ ಇಲ್ಲಿಂದ ಒಂದು 14 ಕಿಲೋಮೀಟರ್ಸ್ ಇದೆ. ನಾನು ಪ್ರಜ್ಞಾ ಜೋಡಿಯಾಗಿ ಬಂದಿದ್ದೀವಿ. ರುದ್ರ ಮಾಸ್ಟರ್ ಯಾಕೆ ಒಬ್ಬರೇ ಬಂದಿದ್ದಾರೆ? ವೈಫು ಬಂದಿಲ್ಲ, ಅದಕ್ಕೆ ಫ್ರೆಂಡ್ಸ್ ಜೊತೆ ಬಂದಿದ್ದೇನೆ. ಮಿಸ್ ಮಾಡ್ಕೊತಾ ಏನು ವೈಫ್ನ ಪಾಪ. ಕ್ಯಾಮರಾ ಇದನ್ನೇ ಹೇಳಿದ್ದಾರೆ ಪಾಪ, ಸುಮ್ಮನೆ ಹೇಳಿದೆ ತಮಾಷೆಗೆ. ಅದೇ ಅವ್ರು ಕೇಳ್ತಿದ್ರು, ಹೋಗ್ತೀರಾ, ಹೆಂಗೆ ಹೋಗ್ತೀರಾ, ನನ್ನ ಬಿಟ್ಟು ಹೋಗ್ತೀರಾ, ಹೆಂಗೆ ಜೋಡಿ ನಂಬರ್ ಮನೇಲಿ ನಾನಿಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ನೀವು ಅಂತ ಅಂದರು. ಇಲ್ಲಮ್ಮ ಈ ಥರ ಬರೋಕ್ಕೆ ಹೇಳಿದ್ದಾರೆ, ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೀವು ಹೇಳ್ಬೇಕಿದ್ದು ಜಿ ಕನ್ನಡದವರು ಜೋಡಿ ಇಲ್ಲ ಅಂದರೆ ಜೋಡಿ ಯಾವುದಾದ್ರು ಹುಡುಕಿ ಕೊಡ್ತಾರೆ ಅಂತ. ನಾವು ಸರ್ ಅದೇ ಹೇಳಕ್ಕೆ ಬಂದೆ. ಸರಿ ಇಲ್ಲ ಸರ್, ಜಿ ಕನ್ನಡದವರು ಅಲ್ಲಿ ಯಾರೋ ಜೋಡಿ ಕಟ್ಬಿಡ್ತಾರೆ, ಎಲ್ಲೋದ್ರೂ ಒಂದು ಜೋಡಿ ಕಟ್ಬಿಡ್ತಾರೆ ಅಂತ. ಇವಾಗಿಲ್ಲ ಸರ್, ಇವಾಗ ಒಬ್ಬರೇ ಜೋಡಿ ನಿರೀಕ್ಷಾ ಅಷ್ಟೇ. ಇಲ್ಲಾಂದರೆ ಒಂದು ರಗಡ್ ಸಾಂಗ್ ಇರ್ತಿತ್ತು, ನಿರೀಕ್ಷಾ ಅವ್ರು ಬರ್ತಿತ್ತು. ಆ ಸ್ಟೆಪ್ಪೇ ಫೇಮಸ್ ಆಗಿದೆ ಜೋಡಿ ನಂಬರ್ 1 ಹೇಗೆ ಮಾಡು, ನೀನು ಮಾಡು. ರಗಡ್ ಯಾವುದು ಲೊಕೇಶನ್ ಭಾರಿ ಚೆನ್ನಾಗಿದೆ ಸರ್. ಅದು ಬೆಟ್ಟದ ಮೇಲೆ ಅನ್ಸುತ್ತೆ ಸರ್ ಇದು. ಹೌದಾ? ಯಾರೆಲ್ಲ ಕರೆಕ್ಟಾ? ಕಾಲ್ ಮಾಡಲಾ? ಅವ್ರು ಕಲ್ಸಿರೋ ಲೊಕೇಶನ್. ಟೆಂಪಲ್ಗೆ ಬನ್ನಿ, ಎಲ್ಲಿ ಕಾಲ್ ಮಾಡ್ತೀನಿ. ಇಳಿದು ಒಂದು ವಿಡಿಯೋ ಮಾಡಿ ಸರ್, ನವೀನ್ ಕೂತಿದೆ ಅಲ್ಲಿ. ಎಲ್ಲಿ? ಅಲ್ಲಿ ಇಳಿದು ಮಾಡಿ ಸರ್, ಸಕಲಾಗುತ್ತೆ. ಜೋಡಿ ನಂಬರ್ 1 ಡೈರೆಕ್ಟ್ರು ಸ್ವಾಮಿ ಸರ್ ಆವಾಗಿಂದ ಗ್ರೂಪಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ. ಆಲ್ರೆಡಿ ಲೇಟ್ ಆಗಿದೆ ಅಂತ. ಇನ್ನು ಅಲ್ಲಿ ಹೋಗಿ ನಾವು ರೆಡಿ ಆಗಬೇಕು. ಹುಡುಗರೇನು ಸುಮ್ಮನೆ ರೆಡಿ ಆಗ್ತೀವಿ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡು. ಪ್ಯಾಂಟ್ ಶರ್ಟ್ ಅಲ್ಲ, ಪಂಚೆ ಅಂತೆಲ್ಲ. ಪಂಚೆ ತಗೊಂಡು ಇದು ಗೋಲ್ಡ್ ಮೆಡಲ್ ಬಂದಿದೆ ಅರುಣ್ ಅವ್ರಿಗೆ. ಹೌದಾ? ಇದರ ಗ್ರೂಪಲ್ಲಿ ಹಾಕಿದೆ. ಅರುಣ್, ಕಂಗ್ರಾಚುಲೇಷನ್. ನಮ್ಮ ಜೋಡಿ ನಂಬರ್ 1 ರಜನಿ ಅವರ ಹಸ್ಬೆಂಡ್ ಅರುಣ್ ಅವ್ರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಕಂಗ್ರಾಟ್ಸ್. ಬೈತಾರೆ. ವ್ಲಾಗ್ ಮತ್ತೆ ಮಾಡೋಣ, ಯಾವುದಕ್ಕೂ ವ್ಲಾಗ್ ಮತ್ತೆ ಮಾಡ್ತೀವಿ. ಯಾಕೋ ಬೇರೆ ಮೂಡಲ್ಲಿದ್ದಾರೆ, ಆಮೇಲೆ ಶೂಟ್ ಮಾಡೋಣ. ಒಂದು ಒಳ್ಳೆ ಮೂಡ್ಗೆ ಬಂದ ಮೇಲೆ. ಇದೇ ನೋಡಿ ಶ್ರೀ ಕೂಗಿನ ಕಲ್ಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ಇಲ್ಲೇ ಶೂಟಿಂಗ್ ನಡಿಬೇಕೀಗ. ಕಷ್ಟ ನೋಡಿ, ತಲೆ ಹುಷಾರು, ಏನಾಗಲ್ಲ, ದೇವರಿದ್ದಾನೆ ಅಂತ ಬನ್ನಿ. ನೋಡಿ ಪಾಪ, ಇವರು ನೋಡಿ ಒಂದೊಂದು ಜೋಡಿಗೆ ಅಲ್ಲಿಂದ ಇಳಿದು ವಾಪಸ್ ಬರಬೇಕು. ಇಷ್ಟು ಜೋಡಿಗಳು ಬಂದಾಯ್ತು, ವಾಪಸ್ ಹೋಗ್ತಿದ್ದಾರೆ ನೋಡಿ. ಎಲ್ಲ ಇದ್ದಾರೆ ಕಂಟೆಸ್ಟೆಂಟ್. ಇವರು ಹೊಸ ಕಂಟೆಸ್ಟೆಂಟ್, ನಮ್ಮ ಜೋಡಿ ನಂಬರ್ 1. ಲೈಟ್ ಕೊಟ್ಟರು ಇಟ್ಕೊಳ್ಳೋಕ್ಕೆ, ನಾವು ಲಾಗಿಂಗ್ ಯೂಸ್ ಮಾಡ್ತೀವಿ. ನೋಡಿ ಸರ್, ಅವರು ಇಲ್ಲೂ ವರ್ಕೌಟ್ ಮಾಡ್ಕೊಂತವ್ರು ಯೂಟ್ಯೂಬ್. ಇದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ, ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ತೋರಿಸ್ಲಿ. ನಿಂದು ತಾಯಿ ಗುಣ ತೀರೋದಿಲ್ಲ. ನಮ್ಮ ಕಷ್ಟ ಏನಿದೆ ಅದು ಟಿವಿಯಲ್ಲಿ ನೋಡ್ತಾರೆ, ಅವ್ರ ಕಷ್ಟ ಯಾರು ನೋಡ್ತಾರೆ? ಅದಕ್ಕಿರೋನೇ ಧನರಾಜ್ ಆಚಾರ್ ವ್ಲಾಗ್ಸ್. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಬಾವಲಿದೆ, ಬಾವಲಿಗೆ ಎದುರ್ತಿದ್ದಾರೆ. ಮಗಳಲ್ಲಿ ಬಾವಲಿ
ಬಾಳೆ ಬೆಳಗುಂದಿ ಹಾಡು ಕೇಳಬೇಕು ಅನ್ನೋರು ಮಹಾಲಕ್ಷ್ಮಿ ಬಂದು ಸ್ಯಾಂಪಲ್ಲಿಗೆ ಮುತ್ತಿಟ್ಟ ಜೀವ ಎಗರಿಬೋದು. ನೀ ಗಡಬಡ ಮಾಡಬ್ಯಾ ಬಜ್ಜು, ನಿಂಗೆ ಬಾವಲಿ ಭಯ ಇಲ್ವಾ? ಭಯಕ್ಕೆ ಏನ್ ಮಾಡಲ್ಲ ಬಿಡೋದು. ಎಲ್ಲ ಕಷ್ಟ. ಅವತ್ತು ಕಾರ್ ನೋಡ್ತಾ ಇದ್ದೀನಿ, ವಿಡಿಯೋ ಹಾಕೊಂಡಿದ್ದೀನಿ. ನಿಮ್ಗೆ ಯಾಕೋ ನಿಮ್ ಕಷ್ಟ ಗೊತ್ತಾಗುತ್ತೆ ಬೇಡವಾ? ನೋಡ್ರಿ ನಾನು ಲಾಗ್ ಲಾಗ್ ನಿಮ್ ಕಷ್ಟ ನೋಡ್ಲಿಕ್ಕೆ ಯಾರು ಬಿಡ್ತಾರೆ? ನಮ್ ಕಷ್ಟ ತೋರಿಸ್ಲಿಕ್ಕೆ ಟಿವಿಯಲ್ಲಿ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂತ ಗೊತ್ತಾಗೋದು ಬೇಡವಾ? ಇದು ನನ್ನ ಸ್ವಾರ್ಥ ಅಲ್ಲ, ನಿಮ್ಗೋಸ್ಕರ, ನಿಮ್ಮ ಸ್ವಾರ್ಥನೇ ಅಲ್ಲ. ನಾನು ಈಗ ಏನ್ ಹೇಳಕತ್ತಿಯಲ್ಲ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಯಾವ ಆದ್ರೂ ನಿಮ್ ಬ್ಲಾಗ್ ಎಲ್ಲ ಕ್ರೇಜಿಪ್ಪ. ನೋಡ್ತಿರ್ತೀನಿ, ರಾತ್ರಿ 12 ಗಂಟೆಲಿ ನೋಡ್ತಿರ್ತೀನಿ. ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅಪ್ಲೋಡ್ ಮಾಡಿ. ದೋಸ್ತ, ನಮ್ಮ ಲಾಗಲ್ಲಿ ಕಮೆಂಟ್ ಹಾಕಿದ್ದಾರೆ $1 million ಎಕ್ಸ್ಪ್ರೆಷನ್ ಅಂತ ಬಾಳಿದೆ. ಅದು ನಾನು ಬಂದು ಹೇಳ್ತೀನಲ್ಲ, $1 million ಅವ್ರದ್ದೆಲ್ಲ ಎಫರ್ಟ್ ಎಷ್ಟು ಸಲ ಹತ್ತಿ ಇಳಿಯೋದು ಮಾಡಿದ್ರು? ಒಂದು 20 ಸಲ ಹತ್ತಿ ಇಳಿಯೋದು, ಪ್ರತಿ ಜೋಡಿಗೆ ಒಂದ್ಸಲ. ಏನೂ ಇಲ್ಲ ನೋಡಿ, ಓಡ್ಯಾಡ್ ಕೆಲಸ ಏನ್ ತಳಗೆಲ್ಲ ತೋರಿಸ್ತಿಲ್ಲ. ಹೋಗೇ ತೋರಿಸಿದ್ರು ಓಕೆ, ಹೊಟ್ಟೆ ಅಲ್ಲ ದೋಸ್ತ, ಅದಂತೂ ಎಲ್ಲ. ಇಲ್ಲಿಂದ ನಾವೀಗ ಊರಿಗೆ ಹೋಗ್ತಿದ್ದೀವಿ. ಊರಿನವರೆಲ್ಲ ಬಂದು ಸೇರಿ ಬನ್ನಿ ಹೋಗ. ರುದ್ರ ಬರಲ್ಲ ಅಲ್ಲಿ. ಹೌದಾ? ನೀವಿಬ್ರೆ ಇರ್ತೀರಾ, ಕ್ಯಾಮ್ರಾ ಮುಂದೆ ಇರುತ್ತೆ, ನಿಮ್ ಹಿಂದೆಗಡೆ ಮಜಾ ಮಾಡ್ಕೊಂಡು. ಯಾವ್ದು ಕಾರು? ಹಿಂದೆಗಡೆ ತಾರು. ನೀವು ಅದೇ ತಾನೇ ಬಂದಿದ್ದೀರಿ. ಒಂದು ಅವರವರ ಕಾರಲ್ಲಿ ಹತ್ಕೊಂಡು ಮತ್ತೆ ಊರ್ ಕಡೆ ಹೋಗ್ತೀವಿ. ಈಗ ನಮ್ಮ ನೋಡಿ ಕ್ಯಾಮ್ರಾಮನ್ ಆಲ್ರೆಡಿ ರೆಡಿ ಇದ್ದಾರೆ ನಮಗಿಂತ ಮುಂಚೆ. ಟೆಕ್ನಿಕಲ್ ಟೀಮ್ ತುಂಬ ಸ್ಪೀಡ್ ಇದ್ದಾರೆ ಇಲ್ಲಿ. ನಾವೇ ಈ ಹೆಂಗಸರು ತುಂಬ ಲೇಟಪ್ಪ. ಇದು ರುದ್ರ ಮಾಸ್ಟರ್ ಕಾರ್, ಇದರಲ್ಲಿ ನಾವನ್ನು ಮತ್ತು ಪ್ರಜ್ಞೆ ಹೋಗ್ಬೇಕು. ದೇವಸ್ಥಾನ ಆಗಿತ್ತ? ಖುಷಿ ನಮ್ಮ ಗಾಡಿಯಲ್ಲಿ ಹೋಗಿ ಊರ ಹತ್ರ ಒಂದು ಟ್ರ್ಯಾಕ್ಟ್ರು, ಅಲಂಕಾರ ಮಾಡಿರೋ ಟ್ರ್ಯಾಕ್ಟರ್ ರೆಡಿ ಇರುತ್ತೆ, ಅದಕ್ಕೆ ಹತ್ಕೊಂಡು. ಜಡ್ಜಸ್ನವ್ರು ಕೂಡ ಬರ್ತಾರಲ್ಲ. ಹೌದಾ? ಆಮೇಲೆ ಟಾಸ್ಕ್ ಎಲ್ಲ ಹೇಳಿ ಎಲ್ಲ ಸುತ್ತಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಮಜಾ ಇದ್ದಾರೆ. ಔಟ್ಡೋರ್ ಅಂದ್ರೆ ಇದಕ್ಕೆ ಖುಷಿ ಆಗೋದು. ಕನ್ನಡ ಟೆಕ್ನಿಕಲ್ ಟೀಮ್ ಅವರು ಇಲ್ಲಿ ನೋಡಿ, ಈ ಡಿಕ್ಕಿಯಲ್ಲಿ ಕೂರಿಸಿದ್ದಾರೆ. ಒಬ್ರು ಕ್ಯಾಮರಾಮ್ಯಾನ, ಸೌಂಡ್ ಟೆಕ್ನಿಷಿಯನ ಗೊತ್ತಿಲ್ಲ, ಸೀನು ಅಂತ ನಮ್ಮ ಸೌಂಡ್ ಇಂಜಿನಿಯರ್ ನೋಡಿ ಪಾಪ ಇಲ್ಲಿ ಕೂರಿಸಿದ್ದಾರೆ. ಇವರೇ ಕಮ್ಯುನಿಕೇಟ್ ಮಾಡೋದು ಎಲ್ಲರನ್ನು, ಇಷ್ಟು ಜನರನ್ನು ಕಮ್ಯುನಿಕೇಶನ್ ಮಾಡೋಕ್ಕೆ ಇವರು. ಅಲ್ಲೇ ಇದೆ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ಎಷ್ಟು ಜನ ಬಂದಾರೆ ನೋಡಿ. ಒಂದು ದಿನದ ಶ್ರಮ ಅದನ್ನು ಇಲ್ಲೇ ಕಳೀತಾರೆ. ಅವರು ಎಲ್ಲ ನಮ್ದು ಖರ್ಚು ಮಾಡ್ತಾರಲ್ಲ, ಇವರು ಅವ್ರನ್ನ ಖರ್ಚು ಮಾಡ್ತಾರೆ. ರಥ ರೆಡಿ ಆಗಿದೆ. ನಾನು ಮತ್ತು ಸುಹಾಸ್ ಜೋಡಿ ಬಂದಿದ್ದೇನೆ. ಓಡಿಸುದು ಬಾಳು ಜೋಡಿ ಗೊತ್ತಾ? ಓಡಿಸಕ್ ಗೊತ್ತಾ? ದೋಸ್ತ ಲಾಗ ದೋಸ್ತ, ಕಾಂಪಿಟೇಟರ್. ಇಲ್ಲಿ ಬಾಳು ಜೋಡಿ ಇದೆ, ಕೋಟೆ ಸರ್ ಜೋಡಿ, ಆಮೇಲೆ ಇಲ್ಲಿ ಗೋಪಿ ಸರ್ ಜೋಡಿ ಮತ್ತು ರಾಜಾರಾಮ್ ಜೋಡಿ ಇದೆ.
ಇಲ್ಲಿ ನಮ್ಮ ಸ್ವೀಟ್ ಕಪಲ್ ಧನರಾಜ್ ಹಾಗೂ ಪ್ರಜ್ಞಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಇವ್ರಿಗೆ ವೋಟ್ ಹಾಕಿ, ದಯಮಾಡಿ ಇವ್ರಿಗೆ ವೋಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ. ಓಡಿಸಕ್ಕೆ ಯಾರಮ್ಮ ಇವರಿಗೆ ಕೊಟ್ಟಿದ್ದು? ಈಗ ಇದು ಭಾರಿ ಜೋರುಂಟಾಯ್ತಾ. ಇದರ ಹೆಸರು ಭೀಮಾ ಸೋಮ ಅಂತೆ. ಉರ್ರೆ ಅಂದ್ರೆ ಹೋಗುತ್ತೆ. ನಾನೊಂದ್ಸಲ ಓಡಿಸಿದೆ, ಅವ್ರಿಗೆ ಹೋಗಿ ಗುದ್ಬಿಟ್ಟೆ. ಕಷ್ಟಪ್ಪ ಇದರಲ್ಲಿ, ಭಾರಿ ಕಷ್ಟ. ನಮಗೆ ಎಳ್ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಊರವರು. ಸ್ಕೂಲ್ ರಜಾಕ್ ಬಂದ್ರಾ? ಹೋಗ್ಬೇಕಷ್ಟೇನಾ? ಭೀಮಾ ಸೋಮ. ಅಲ್ಲ ಅವರೊಬ್ಬರು ಕರ್ಕೊಳ್ಳಿ. ಯಾರನ್ನ? ಪಾಪನಾ? ಪಾಪು ಅಲ್ಲಿವರೆಗೂ ಹೋಗೋದಿದೆ. ಅದ್ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಂತಲ್ಲ, ಅದಕ್ಕೆ ಆಗ್ತಾ ಇದೆ. ಹೇಳಿದ್ದೆ ಕೇಳಲ್ಲಪ್ಪ. ಈ ಹಸುಗಳು ಉಂಟಲ್ಲ, ಹೇಳಿದ್ದು ಕೇಳಲ್ಲ ಅಂತ, ಅದಕ್ಕೆ ಜೀ ಕನ್ನಡದವರು ಹೇಳಿದ್ದು ಕೇಳದ ಜೋಡಿನೇ. ಮಾನ್ಯ ನಮ್ಮ ಮೆಚ್ಚಿನ ಮಾನ್ಯ ಜೊತೆ ಸುಹಾಸ್ ಗೂಗಲ್ ಮಾಡ್ದಂತೆ. ಜ್ಯೂಸು ಅಣ್ಣ, ಥ್ಯಾಂಕ್ಸ್ ಅಣ್ಣ. ನೋಡಿ ಅಣ್ಣ ಎಷ್ಟು ಪ್ರೀತಿಯಿಂದ ಜ್ಯೂಸ್ ಕುಡಿಲಿ. ಜ್ಯೂಸ್ ಎಲ್ಲಿದೆ? ಬರ್ತಿದ್ಯಾ? ಜ್ಯೂಸ್ ಅವ್ರು ಕೊಡ್ತಾರೆ, ನೀವು ತಗೊಳ್ಳಿ, ನನಗೆ ಕೊಡಿ. ಪಾನ್ಕ ಚೆನ್ನಾಗಿರುತ್ತೆ, ನಮ್ಮ ಕುಡೀರಿ. ಸುಸ್ಸು ಬಂದ್ರೆ ಅದನ್ನು ಹಾಕ್ತಾರ ಅವರು. ಏ ನ್ಯಾಚುರಲ್ ಅದು, ಅದ್ರಲ್ಲಿ ಏನಿದೆ? ಅನ್ಯಾಚುರಲ್ ಅದೇ, ಅದನ್ನು ಹಾಕ್ತಾರೆ. ಪಾನ್ಕ ಆಹಾ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನ. ಭಾರಿ ಚೆನ್ನಾಗಿದೆ. ಓಕೆ, ನಾವೀಗ ಟಿ ವ್ಯವಸ್ಥೆ ಆಗಿದೆ ನಮಗೆ. ಇದ್ಯಾರು ಮೇಡಮ್? ಲಂಡನ್ ಮೇಡಮ್. ಧನರಾಜ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಧನರಾಜ್ ಅವ್ರಿಗೆ ಥ್ಯಾಂಕ್ ಯು. ಇಲ್ಲಿಂದ ಒಂದು ಟಿ ವಿವಸ್ಥೆ ಮಾಡಿಕೊಂಡು ನಮಗೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿ ಕನ್ನಡದಲ್ಲಿ ಅವಿನಾಶ್ ಅವರು ಬಂದಿದ್ರು, ಅವಿನಾಶ್ ಮತ್ತು ದಂಪತಿ. ಅವರು ಗೋಲ್ಡ್ ಮೆಡಲಿಸ್ಟ್ ನೋಡಿ. ಅವ್ರ ಮಾತು ಮತ್ತು ಕಿವಿ ಕೇಳಿಸಲ್ಲ, ಬಟ್ ನೋಡಿ ಅವ್ರ ಸಾಧನೆ ನೋಡಿ, ಅಪ್ರತಿಮ ಸಾಧನೆ. ಖುಷಿ ಆಯ್ತು. ಇದು ಹಿಂಗೆ ಮಾಡಿದರೆ ಲವ್ ಯು ಅಂತ ಹೇಳೋದು ತುಂಬ ಖುಷಿ ಆಯ್ತು. ಅವ್ರ ವೈಫು. ನೀವು ಜಿ ಜೋಡಿ ನಂಬರ್ 1 ಶೋ ನೋಡಿದರೆ ಇವರ ಪರಿಚಯ ಇದ್ದೇ ಇರುತ್ತೆ ನಿಮಗೆ. ನಾವೇನೂ ಅಲ್ಲ. ಅವಿನಾಶ್ ಅವರ ಅಮ್ಮ. ನಿಮಗೆ ಎಷ್ಟು ಮಂದಿ ಮಕ್ಕಳು? ಇಬ್ರು. ಅವ್ರ ಹೆಸರು ಎಂತ? ಹೇಮಂತ್. ಅವ್ರು ಏನು ಮಾಡೋದು? ಮನೇಲೆ ಟ್ರ್ಯಾಕ್ಟರ್ ಓಡಿಸ್ತಾನೆ. ಟ್ರ್ಯಾಕ್ಟರ್ ಓಡಿಸ್. ಓಕೆ.
ಓಕೆ, ಒಳ್ಳೇದಾಗ್ಲಿ, ಖುಷಿ ಆಯ್ತು. ನಾವು ತಿಂಡಿ ತಿಂತಿದ್ವಿ, ಇವರು ಕರೆದು ಅಲ್ಲ ನಮ್ದು ಜಿಡಿ ಹೊಟ್ಟೆ ಫುಲ್ ಆಯ್ತು. ಆಮೇಲೆ ಗೊತ್ತಾಯ್ತು ಇವರು ನಮ್ಮ ಒಂದಷ್ಟು ಟೀಮ್ನವ್ರು ಇಲ್ಲಿ ಬಂದು ತಿಂಡಿ ಮಾಡ್ಕೊಂಡ್ರು. ಹಾಂ, ಇವರು ಅವಿನಾಶ್ ಅವರಕ್ಕ, ಇವರು ಅವ್ರು ಏನು ಹೇಳ್ತಾರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ ನಮಗೆ. ಯಾವುದಾದ್ರೂ ಅವ್ರು ಏನು ಹೇಳ್ತಾರೆ ಒಂದು ಕೇಳಿ, ಅವ್ರ ಹತ್ರ ಕೇಳಿ ಅಂತ ನಾವು ಬಂದದ್ದು ಎಷ್ಟು ಖುಷಿ ಆಯಿತು. ತುಂಬ ಇಷ್ಟ ಆಯಿತು. ಅವರ ಊರಿಗೆ ನಾವು ಬಂದ್ವಲ್ಲ, ನಮಗೆ ಸಹ ಅಷ್ಟೇ ಖುಷಿಯಾಗಿದೆ. ಇದು ವಸ್ತ್ರೋದ್ಯೋಗ. ಥ್ಯಾಂಕ್ ಯು. ಸುಮ್ಮನೆ ಇದು ಮಾಡ್ತಾ ಲಾಗ್ ಹೋಗು ರಾಹುಲ್ ಅವ್ರು ನೋಡಿ ಹಿಂಗೆ ಹೋಗ್ತಾ ಇದ್ವಿ. ರಮೇಶ್ ಅಣ್ಣ ಕರೆದ್ರು, ಅವ್ರ ಫ್ಯಾಮಿಲಿ ಮನೆಗೆ ಬನ್ನಿ ಅಂತ. ಇಲ್ಲಿ ನೋಡಿದ್ರೆ ಇವರು ಜ್ಯೂಸ್ ಮಾಡಿ ಕೊಡ್ತಾರೆ, ಎಷ್ಟು ಪ್ರೀತಿಯಿಂದ ಎಲ್ಲ ಮಾತಾಡಿಸ್ತಾರೆ. ಅವರು ನಮ್ಮ ಲಾಗ್ಸ್ ನೋಡ್ತಾರಂತೆ. ಇವರು ನಮಗಿಂತ ಜಾಸ್ತಿ ನನ್ನ ಹೆಂಡತಿ ಲಾಗ್ ನೋಡೋದಂತ. ತುಂಬ ಖುಷಿ ಆಯಿತು. ಜ್ಯೂಸ್ ಮಾಡಬೇಡಿ, ಸಾಕಾಯ್ತು ಕುಡ್ದು ಕುಡ್ದು ಅಂತ ಹೇಳಿದ್ರು ಕೂಡ. ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಹೇಳಿ. ದೋಸ್ತ, ನಿಮ್ಮ ರಮೇಶ್ ಅಣ್ಣ ಮನೆಗೆ ಬಂದಿದ್ವಿ. ಅವ್ರ ಅಮ್ಮ ನಿನ್ನ ಅಭಿಮಾನಿ ಅಂತೆ. ಏನ್ ಹೇಳಕ್ ಇಷ್ಟಪಡ್ತಿದ್ವಿ ದೋಸ್ತಂಗೆ? ದೋಸ್ತ ಇನ್ನೊಂದು ಮಾತು ಹೇಳಿದ್ರು, ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತೆ. ಇವರಿಗೆ ಲೈನ್ ಹೊಡಿಬೇಕು ಅಂತ ಅನಿಸ್ತಿದೆ ನಿಂಗೆ. ಏನ್ ಹೇಳ್ತೀರಿ ದೋಸ್ತಂಗೆ? ಆದಷ್ಟು ಬೇಗ ಮದುವೆ ಆಗ್ರಿ, ಪಾಪ ಒಂದಾಗ್ಲಿ. ಮದುವೆ ಆದ್ರೆ ಒಂದು ವರ್ಷದೊಳಗೆ ಮಗು ಆಗುತ್ತೆ ಬಿಡಿ. ಅವನು ಫಾಸ್ಟ್ ಇದ್ದಾನೆ ಅದ್ರಲ್ಲೆಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಮ ಅವಳಲ್ಲಿದ್ದಾಳೆ, ಅವಳು ಇನ್ನೊಂದು ಮನೆಗೆ ಹೋಗಿದ್ದಾಳೆ. ಇಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಂದೊಂದು ಮನೆಯವ್ರು ಕರೀತಾರೆ, ತುಂಬಾ ಪ್ರೀತಿಯಿಂದ ಕರೀತಾರೆ. ಥ್ಯಾಂಕ್ ಯು. ಈಗ ಇನ್ನೊಂದು ಮನೆಗೆ ಬಂದ್ವಿ. ಇನ್ನೊಂದು ಮನೆಯಲ್ಲಿ ಏನ್ ಸ್ಪೆಷಲು? ಗಿನ್ನು. ಹೌದು, ರಾತ್ರಿ ಅವ್ರು ಕರೆದು ಮನೆಗೆ ಗಿಣ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಇವತ್ತು ಬೆಳಗ್ಗೆ ಬಿಸಿ ಬಿಸಿ ಇರೋ ಗಿಣ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಜೋಳದ ರೊಟ್ಟಿ ಮಾಡಿ. ಇದು ಹೇಗೆ ಮಾಡುದು? ಏನಿಲ್ಲ, ಹಾಲಿಗೆ ಅದ್ರದ್ದು ಹಾಲು ಹಾಕಿ ಹಾಕಿ ಅದನ್ನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಬೆಲ್ಲ ಹಾಕಿ ಸೋಸಿ ಸೋಸಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂತಾರೆ ಅದಕ್ಕೆ. ಅದು ಅದರದ್ದೇ ಹೌದಾ? ನೀವು 1 ಲೀಟರ್ ನಾರ್ಮಲ್ ಹಾಲಿಗೆ ಅದ್ರದ್ದು ಕೊಲೆಸ್ಟ್ರಾಲ್ ಮಿಲ್ಕ್ ಗಿಣ್ಣ ಹಾಲನ್ನ ಒಂದ್ ಸ್ವಲ್ಪ ಹಾಕಿ ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಹಾಕಿ ಸ್ಟೀಮ್ ಮಾಡ್ತಾರೆ. ಅದನ್ನ ಸ್ಟೀಮ್ ಮಾಡಿದಾಗ ಈ ರೀತಿ ಅದು ಅಲ್ಲ, ಇದೊಂಥರ ವಿಚಿತ್ರ ಅನ್ಸ್ತದೆ. ಇದನ್ನ ಫಸ್ಟ್ ಕಂಡಿಡಿದವ್ರು ಹೇಗೆ ಮಾರೆ? ಆಕ್ಸಿಡೆಂಟಲಿ ಆಗಿರ್ಬೋದು ಅದನ್ನ. ಇದು ಸೆಪರೇಟ್ ಹಾಲು ಎತ್ತಿಟ್ಟಿರ್ತಾರೆ, ಇನ್ನೊಂದು ಸೆಪರೇಟ್ ಹಾಲು ಎತ್ತಿಟ್ಟಿರ್ತಾರೆ. ಬೈ ಮಿಸ್ಟೇಕ್ ಅದು ಇದ್ರೊಳಗೆ ಬೀಳುತ್ತೆ. ಸರಿ, ಇದ್ರಲ್ಲೇ ಏನಾದ್ರೂ ಮಾಡೋಣ, ಹಾಲಕ್ಕೆ ಸಕ್ಕರೆ ಹಾಕೊಂಡು ಕುಡಿಯೋಣ ಅಂತ ಅದಕ್ಕೆ ಸಿಹಿ ಹಾಕಿರ್ತಾರೆ. ಅದ್ ಕುದಿಸ್ಬೇಕಾದ್ರೆ ಗಟ್ಟಿಯಾಗಿ ಇದೇನೋ ಸ್ವೀಟ್ ತರ ಆಗಿದೆಯಲ್ಲ, ಸೂಪರ್ ಆಗಿದೆ, ಇದು ಗಿಣ್ಣು ಅಂತ ಹೆಸರು ಇಟ್ಬಿಟ್ಟು ಇನ್ಮೇಲಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀವು ಕಥೆ ಹೇಳಿದಾಗ ಇದರದ್ದು ಕಂಡಿಡಿದವರು ಯಾವ್ದೋ ಜನ್ಮದಲ್ಲಿ ನೀವೇ ಆಗಿಲ್ಲ. ಮತ್ತೆ ಪ್ರಸಿದ್ಧಿಯಿಂದ ಜೊತೆ ಒಮ್ಮೆ ಬರುವಾಗ ಇಲ್ಲಿ ಕರು ಹಸು ಎಲ್ಲ ಇದೆ ಸಣ್ಣ ಸಣ್ಣ. ನೋಡಿ, ಊರಲ್ಲಿ ಊರಿನವ್ರು ಸಿಕ್ಕಿದ್ದಾರೆ. ನೀರು ತಾನೆ ಮೂಲು. ಅದೇ ನೀವು ಹೇಗೆ ಅಂತ ನೀವಿನ ಋಣ ಅಲ್ಲ, ನೀವು ಇಲ್ಲಿ ತೋಡೋದ ಅಂತ. ನೋಡ್ರಿ, ಇಲ್ಲಿ ಬಂದು ಕೃಷಿ ಬಿಸ್ನೆಸ್ ಪ್ಲಾನ್. ಹಬ್ಬ, ಬೆಳಿಗ್ಗೆದ್ದು ಶೂಟ್ ಮುಗಿಸಿ ಈಗ ನಾವು ನಮ್ಮ ರೂಮಿಗೆ ಹೋಗ್ತಾ ಇದ್ವಿ. ರೂಮು ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇವಾಗ ನಮ್ಮ ಗಾಡಿ ಸರಿ ಇಲ್ಲ ಅಲ್ಲ, ಹಾಗಾಗಿ
ತಮ್ಮನ್ನ ನಾವು ಡ್ರೈವರ್ ಇಟ್ಕೊಂಡಿದ್ದೀವಿ. ಡ್ರೈವರ್ನ ನಾನು ಡ್ರೈವರ್ ಫಸ್ಟೇ ತಮ್ಮ ಅನ್ಕೊಂಡ್ಬಿಟ್ಟೆ. ನೋಡು ಡ್ರೈವರ್ ಜೊತೆ ನಾವು ಒಂಚೂರು ಜಾಸ್ತಿ ಅನುಕೂಲಸ್ಥರು. ಅಂದ್ರೆ ಅವ್ರು ಹೇಳಿದ್ರು ಹೆಂಡತಿ ಮನೇಲಿ ಒಬ್ಳೆ ಇರ್ತಾಳೆ, ಬೇಜಾರಾಗುತ್ತೆ ಅಂತ ಹೇಳಿ ಹೆಂಡತಿನೂ ಕರ್ಕೊಂಡ್ ಬರ್ತಾರೆ. ಆಯ್ತು ಅಂತ ಅಂದ್ವಿ. ನೀವೆಷ್ಟು ಉದಾರ ಅಂದ್ರೆ ನೀವು ಒಬ್ಬರೇ ಜೋಡಿ ನಂಬರ್ 1 ಬರಬಾರ್ದು ಅಂತ ನಿಮ್ ಡ್ರೈವರ್ನು ಜೋಡಿ ನಂಬರ್ 1 ಕಂಟೆಸ್ಟೆಂಟ್ ಹಾಕೊಂಡು ಬಂದಿದ್ರಲ್ಲ. ನಾವು ಬರಬೇಕಾದ್ರೆ ಜಿಯೋ ಅವ್ರು ಕೇಳಿದ್ರು ಬರ್ಲೇಬೇಕು ಸರ್ ಬರ್ಲೇಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಬರದಿದ್ರೆ ನಮಗೆ ಹೋಗೋದು ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ ನಮ್ಮ ಡ್ರೈವರ್ ನನ್ನ ತಮ್ಮಂತರ, ಅವನದೊಂದು ಫ್ಯಾಮಿಲಿ ಇದೆ ಬರ್ಬೋದಾ ಅಂತ. ಅದಕ್ಕೆ ನೀವು ಸೆಲೆಕ್ಟ್ ಆದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಗುರುನ ಮೀರಿಸಿದ್ದ ಶಿಷ್ಯನಾಗಬೇಕು ಅಂತ ಆಸೆ. ನನಗೆ ಡ್ರೈವಿಂಗ್ ಆಕ್ಚುಲಿ ಹೇಳ್ಕೊಟ್ಟಿದ್ದು ಧನು ಅಣ್ಣನೇ. ನನಗೆ ಫಸ್ಟ್ ಗೇರ್ ಹಾಕು ಅಂದ್ರೆ ನಾನು ಥರ್ಡ್ ಗೇರ್ ಹಾಕ್ತಾ ಇದ್ದೆ. ಇದನ್ನೆಲ್ಲ ಹೇಳ್ಕೊಟ್ಟಂತ ಧನು ಅಣ್ಣಂಗೆ ನನ್ನ ಶಿರಸ ವಹಿಸಿ ನಮಸ್ಕಾರಗಳು. ಮಾಡಿ ಸ್ಟಿಯರಿಂಗ್ ಬಿಟ್ಬಿಟ್ಟು ಶಿರಸ ವಹಿಸಿ ಮಾಡಿ. ಸ್ಟಿಯರಿಂಗ್ ಬಿಟ್ರೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಾಗತ್ತೆ. ಈ ವ್ಲಾಗ್ ಅಲ್ಲಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋನ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಅಂದ್ರೆ ಧನುಣ್ಣಂಗೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ ಯೂಟ್ಯೂಬಲ್ಲಿ ಅವ್ರ ವ್ಲಾಗ್ಸ್ ಕೆಳಗೆ ನನ್ನ ಪೇಮೆಂಟ್ನ ಆದಷ್ಟು ಬೇಗ ಕ್ಲಿಯರ್ ಮಾಡೋಕ್ಕೆ. ಇಲ್ಲ ಅಂದ್ರೆ ನನ್ನ ಪೇಮೆಂಟ್ ಕ್ಲಿಯರ್ ಆಗ್ತಾ ಇಲ್ಲ. ಸೊ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಧನುಣ್ಣಂಗೆ ಫೋರ್ಸ್ ಮಾಡಿ ನನ್ನ ಪೇಮೆಂಟ್ ಆದಷ್ಟು ಬೇಗ ಕ್ಲಿಯರ್ ಮಾಡೋದಕ್ಕೆ. ನನ್ನ ಹೆಂಡತಿ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪೇಮೆಂಟ್ ಅಟ್ಲೀಸ್ಟ್ ಬೇಗ ಕೊಡ್ಲಿ ಧನುಣ್ಣ ಪ್ಲೀಸ್ ಅಂತ. ನೀವು ಪೇಮೆಂಟ್ ಬೇರೆ ನಿಮ್ ಪೇಮೆಂಟ್ ಬೇರೆನಾ? ನಂಗ್ ಪೇಮೆಂಟ್ ಬಂದ್ರೆ ನಿಮ್ಗೂ ಬಂದಂಗೆ ತಾನೆ. ಪೇಮೆಂಟ್ ಇಲ್ಲ, ನೀವು ಮನೇಲಿ ಒಬ್ರಿ ಅಂತ ಹೇಳಿ ಬಂದದ್ದು. ಇಲ್ಲ ನಂಗೆ ಸಹ ಪೇಮೆಂಟ್ ಇದೆ. ಅಲ್ಲ ನಾನು ಅರ್ಧ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೆ. ಅರ್ಧ ಕೊಡಿ. ಅದೇ ಅದಕ್ಕೆ ಅವಳಿಗೆ ಅರ್ಧ ಕೊಡ್ಬೇಕು ಅಂದ್ರೆ ನನ್ನ ಪೇಮೆಂಟ್ ಫಸ್ಟ್ ಕ್ಲಿಯರ್ ಆಗ್ಬೇಕಾಗಿದೆ. ಸೊ ನೀವು ಅತಿ ಹೆಚ್ಚು ಕಮೆಂಟ್ ಮಾಡಿದಷ್ಟು ನನ್ನ ಪೇಮೆಂಟ್ ಬೇಗ ಬರುತ್ತೆ. ದಯವಿಟ್ಟು ಬೇಗ ಕಮೆಂಟ್ ಮಾಡಿ. QR ಕೋಡ್ ನ ನಾವು ವಿಡಿಯೋದಲ್ಲಿ ಕೆಳಗಡೆ ಹಾಕ್ತಿವಿ. ಅದಕ್ಕೆ ಪೇಮೆಂಟ್ ಮಾಡಿದ್ರೆ ಪರವಾಗಿಲ್ಲ, ನಮ್ಗೆ ಖುಷಿನೇ. QR ಕೋಡ್ ಬೇಕು ಅಂತ ಏನಾದ್ರು ಅನ್ಸಿದ್ರೆ ರಾಜಾರಾಮ್ ಭಟ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ, ಅಥವಾ ಗೀತಾ ಭಾರತಿ ಭಟ್ ಅಂತ ಪ್ರೊಫೈಲ್ ಇದೆ. ಇದೆಲ್ಲ ಕ್ರಾಸ್ ಪ್ರಮೋಷನ್ ಬೇಡ. ಅಲ್ಲ QR ಕೋಡ್ ಬೇಕು. ಅಲ್ಲ ನೀವೆಂತ ಜನರ ಹತ್ರ ಏನಾದ್ರು ನನ್ನ ಜೀವನ ಕಷ್ಟ ಆಗ್ತಿದೆ ಅಂತ ಹೇಳಿ ದುಡ್ಡು ಕೇಳ್ತೀನಿ. ಈಗ ಇವ್ರದ್ದು ಲವ್ ಸ್ಟೋರಿನ ನೀವು ಜೋಡಿ ನಂಬರ್ 1 ಅಲ್ಲಿ ನೋಡಿರ್ತೀರಾ, ಕೇಳಿರ್ತೀರಾ, ಗೊತ್ತಿದೆ. ಈಗ ಗೊತ್ತಿಲ್ದಿರೋ ಒಂದು ಸೀಕ್ರೆಟ್ ನ ನಾವು ತಿಳ್ಕೊಳ್ಳೋಣ. ಎಂತ ನಂಗೆ ಸಹ ಗೊತ್ತಿಲ್ಲ ಸೀಕ್ರೆಟ್ ಟಿವಿಯಲ್ಲಿ ಹೇಳ್ಬೇಕೀಗ ನಮ್ಮ ವ್ಲಾಗ್ ಅಲ್ಲಿ. ಟಿವಿಯಲ್ಲಿ ಹೇಳ್ದೇ ಇರುವಂತ ಸೀಕ್ರೆಟ್ ವ್ಲಾಗ್ ಅಲ್ಲಿ ಹೇಳ್ಬೇಕಾ? ಎಂತ ಸೀಕ್ರೆಟ್ ಹೇಳೋದು ಇವರಿಗೆ? ಸೀಕ್ರೆಟ್ ಎಂತ ಅಂದ್ರೆ ನಾವು ಫಸ್ಟ್ ಒಂದು ಲಾಂಗ್ ರೈಡ್ ಹೋದದ್ದು January 1. ಅದು ಎಲ್ಲಿ ಲಾಂಗ್ ರೈಡ್? ಅದು ನಮ್ಮ ಮಾಗಡಿ ರೋಡ್. ನಾನು ಓದಿದಂತ ಹಳೆ ಶಾಲೆನ ತೋರ್ಸಕ್ಕೆ ಅಂತ ಕರ್ಕೊಂಡೋಗಿದ್ದೆ. ಅಂದ್ರೆ ಯಾವ ಟೈಮ್ ಅಲ್ಲಿ? ಮದ್ವೆಗೆ ಮಾತುಕತೆ ಶುರು ಮಾಡಿದಾಗ ಮಿಡ್ ನೈಟ್ ಅಲ್ಲಿ, ಮಧ್ಯಾಹ್ನ ಸಾಯಂಕಾಲದ ಸಮಯದಲ್ಲಿ. ಸೊ ಹಂಗಾಗಿ ನಾನು ಅವಳಿಗೆ ಇದನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ. ಇದು ನಮ್ಮಲ್ಲೇ ಮೊದಲು, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಸೊ ಹಂಗಾಗಿ ನಾನು ಮೊದಲನೇದಾಗಿ ಇದೇ ತರ ಕಾರಲ್ಲಿ ಅವಳನ್ನ ಕೂರಿಸ್ಕೊಂಡು, ಆ ದಿನ ಕಾರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬೇರೆ ಇರಲಿಲ್ಲ, ನಾನೇ ಮ್ಯೂಸಿಕ್ ಸಿಸ್ಟಮ್ ತರ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೆ. ಈ ತರ ಹಾಡಾಡ್ಕೊಂಡು ಕರ್ಕೊಂಡೋಗಿದ್ದೆ. ಬ್ಲಶಿಂಗ್ ನೋಡಿ, ಬ್ಲಶಿಂಗ್ ನೋಡಿದ್ರಲ್ಲಿ ಸಮಥಿಂಗ್ ಅಂಡ್ ಇನ್ನೊಂದು ಸತ್ಯ ಹೇಳ್ತೀನಿ. ಆ ದಿನ ಅವಳನ್ನ ಹಿಂಗು ಕೂಡ ಮುಟ್ಟಿಲ್ಲ, ಒಂದು ಏನಂತಾರೆ ಒಂದು ಸಣ್ಣ ಟಚ್ ಕೂಡ ಮಾಡಿಲ್ಲ ನಾನು ಆ ದಿನ, ಸತ್ಯವಾಗಿಲ್ಲ. ಶ್ರೀರಾಮಚಂದ್ರ ಅವಳಿಗೆ ನಾನು ಮೊದಲು ಕಣ್ಣೆತ್ತಿ ನೋಡಿದ್ದೆ ನಮ್ಮ ಎಂಗೇಜ್ಮೆಂಟ್ ದಿನ. ಕಣ್ಣೆತ್ತಿ ಕೂಡ ನೋಡಿರ್ಲಿಲ್ಲ. ಇದು ಸೀಕ್ರೆಟ್. ಎರಡನೇ ಲೈನಲ್ಲಿ ಫಸ್ಟ್ ಏನು ಬಿಲ್ಡಪ್ ಕೊಟ್ರು ಅದನ್ನ ಅವರೇ ಸಾಯಿಸಿದ್ರು. ನಾನು ಕಣ್ಣೆಟ್ಟಿ ನೋಡ್ಲಿಲ್ಲ. ಅಲ್ಲ, ಯಾಕೆ ಅಂದ್ರೆ ನಮ್ಮ ಮನೆಗಳಲ್ಲಿ ಯಾರಿಗೂ ಗೊತ್ತಿಲ್ಲ ಇದನ್ನ ಹಾಕ್ಬೇಕು. ಇದು ಎಕ್ಸ್ಕ್ಲೂಸಿವ್. ಇದು ಇವರ ಮನೆಯವರಿಗೆ ಖಂಡಿತ ತಲುಪುವವರೆಗೂ ಶೇರ್ ಮಾಡಿ. ಕನ್ನಡ ಮನೆ ವಿಷಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಅಣ್ಣ ಗಾಡಿ ಹುಷಾರಾಗಿ ತಗೊಂಡೋಗಿ ಬರ್ತಾನೆ. ಸುಮ್ಮನೆ ಹೇಳಿದ್ದು ತಮಾಷೆಗೆ, ಇವ್ರ ಜೊತೆ ಮಾತ್ರ ಈ ಥರ ತಮಾಷೆ ಮಾಡ್ಬೋದು. ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ರೂಮಲ್ಲಿ ಪ್ರಸಿದ್ಧಿ ಇದ್ದಾಳೆ. ವಿಜಯರಪ್ಪ ಯಾರ ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಮ್ಮ ಇಲ್ಲಿ ಅಸಂಖ್ಯ ಚಿನಿ ಹಾಕಿ ಹಾಕಿ ಮಾಡಿ. ಆಹಾ ಅಮ್ಮ ಬೇಕಾ ಬಾಬಾ? ಅಮ್ಮ ನಾನು ಹಾಕಿ ಮಾಡಿ. ಇವಳು ನೋಡಿ ಅಜ್ಜಿ ಪ್ರಜ್ಞಾನ ಡ್ರೆಸ್ ಹಾಕಿಸಿದ್ದಾರೆ. ಎಂತ ಬಾಬಾ ಇದು? ಅಮ್ಮನ ಡ್ರೆಸ್ಸಾ? ಇದು ಅಮ್ಮಂದ ನಿಂದಲ್ವಾ? ನಾನು ನಿನ್ನದಂತೆಲ್ಲ ಹಾಕಿದ್ದು ನಂತು ನಿಂದ ಅಮ್ಮಂದ ಇದು. ಓ ಇದೆಂತ ನೈಟಿ ಎಂತ ಎಂತ ಅಪ್ಪನ ಡ್ರೆಸ್ ಇದಲ್ಲ? ಚಂದ ಉಂಟಲ್ಲ ಅಮ್ಮ ಅಜ್ಜಿ ಅಜ್ಜಿ ಅಜ್ಜಿಗೆ ಎಷ್ಟು ಚಂದವ ಸೂಪರ್. ನಮ್ಮ ಬಾಬಾ ಚಿಪ್ಪ ಇದು ಎಂತ ವೇಷವ? ಹಾಗಲ್ಲ ಅಮ್ಮನಿಗೆ ತೋರಿಸಿ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ 4:15ಗೆ ಈವೆಂಟ್ ಕಡೆ ಹೊರಟಿದ್ದೀವಿ. ಇನ್ನು ನಾವು ಅಲ್ಲಿ ಹೋಗಿ ಸ್ಟೇಜ್ ರಿಹರ್ಸಲ್ ಇರುತ್ತೆ, ಡ್ಯಾನ್ಸ್ ರಿಹರ್ಸಲ್ಲು ಸ್ಟೇಜಲ್ಲಿ. ಅದರ ಜೊತೆಗೆ ಸ್ಕಿಟ್ ಕೂಡ ಮಾಡೋದಿದೆ. ಸ್ಕಿಟ್ ಒಂದ್ಸಲನೂ ಪ್ರಾಕ್ಟೀಸ್ ಆಗಿಲ್ಲ, ಅದನ್ನು ನೋಡಬೇಕು. ಇವತ್ತು ದೇವಿಕಾನಿಗೆ ಯಥಾಸ್ಥಿತಿ ಇಟ್ಕೊಳ್ಳೋ ಕೆಲಸ ಡಿಕ್ಕಿ ಅಂತ. ಅಮ್ಮ ಇದ್ದಾರೆ, ಪ್ರಜ್ಞೆ ಇದ್ದಾಳೆ, ಯಶು ಇದ್ದಾನೆ, ಪ್ರಸಿದ್ಧಿ ಇದ್ದಾಳೆ. ಅಬ್ಬ ಅವಳು ನೋಡಂತ ಹೇಳುದು. ಟೇಲ್ ಗೇಟ್ ಇಸ್ ಓಪನ್, ಅದೊಂದು ಸಮಸ್ಯೆ ಆಗೋಗಿದೆ ನೋಡಿ. ಡ್ರೈವಿಂಗ್ ಮಾಡುವಾಗ ಅವಳಿಗೆ ಸೀಟ್ ಬೆಲ್ಟ್ ಹಾಕ್ಬೇಕಂತೆ. ಅವಳು ಹೋಗುದು ಕಾರಲ್ಲಿ. ಹೇಗೆ ಇದು ಡಿಕ್ಕಿಗೆ ಕಟ್ಲಿಕ್ಕೆ ಹೊಸ ಕಾರಿಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ಗೊತ್ತಿಲ್ಲ, 2 ಮಾರು ಬೇಕಾಗ್ಬೋದಾ? ಸಾಕು ಸಾಕು ಸಾಕು. ನಾನಲ್ಲಿ ಕೂತ್ಕೊಳ್ಳೋದು ನೀ ಬಿಡ್ತೀಯಾ? ನಾನು ಸೀಟ್ ಬೆಲ್ಟ್ ಹಾಕಿದ್ ನೋಡು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲಿ ಬರ್ತಿ? ಅಲ್ಲಿ ಮತ್ತೆ ಈಗ ಬೇಡ. ಅದು ಕೈ ನೋವು ಆಗ್ತದೆ ಇದು ಇರ್ಕೊಂಡು ಅದಕ್ಕೆ ಕೊಡು, ನಾನು ಇಟ್ಕೋತೀನಿ. ಅಲ್ಲ ಬಟ್ಟೆ ಇಟ್ಕೊಳ್ಳ, ಬಟ್ಟೆ ಕೊಡು, ನಾನು ಇಟ್ಕೋತೀನಿ. ಶೂಟ್ ಆಗೋವರೆಗೆ ಇಟ್ಕೋತೀನಿ. ಗೊತ್ತಿತ್ತು, ನಾನು ಇಟ್ಕೊಂಡು ಬರಲಿಲ್ವಾ? ಇದು ಯಾವಾಗ ಆಗಿರೋದಂದ್ರೆ, ನಾವು ಈವೆಂಟ್ಗೆ ಹೋದಾಗ ಈ ಕಾರದ್ದು ಡಿಕ್ಕಿದ್ದು ಲಾಕ್ ಕಟ್ಟಾಗಿತ್ತು. ಈ ಡಿಕ್ಕಿ ಏನಾಯ್ತು ಅನ್ನೋ ಒಂದು ರೀಸನ್ ಏನಾದರೂ ತಿಳ್ಕೊಬೇಕು ಅಂತ ಅದಿದ್ದರೆ, ಯಾರೆಲ್ಲ ಆ ಲಾಗ್ನ ಮಿಸ್ ಮಾಡ್ತಿರೋ ಅದಕ್ಕೆ ನಾನು ಆ ಲಾಗಿದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಕಡೂರಲ್ಲಿ ಈವೆಂಟ್ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅದನ್ನು ವೀಡಿಯೋ ಹಾಕೋಕ್ಕಾಗಲ್ಲ, ಈಗ ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವೀಕಲ್ಲಿ. ಇವಾಗ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟೆಲಿಕಾಸ್ಟ್ ಆಗಿಲ್ಲ, ಅದಕ್ಕೋಸ್ಕರ. ಮತ್ತು ಅದೇ ರಿಕ್ವೆಸ್ಟ್ನೊಂದಿಗೆ ಮತ್ತೊಮ್ಮೆ ನಮ್ಮ ಜೋಡಿ ನಂಬರ್ 1 ಫಿನಾಲೆ ತಲುಪಿದೆ. ಸ್ಕ್ಯಾನರ್ ಕೋಡ್ ಹಾಕಿದ್ದೀವಿ. ಧನ್ರಾಜ್ ಪ್ರಜ್ಞಾ ಜೋಡಿಗೆ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.